ಮಂಜುನಾಥ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಈ ಫುಡ್ ಬ್ಲಾಗು, ಟ್ರಾವೆಲ್ ಬ್ಲಾಗು ಇದೆಲ್ಲ ಮಾಡಿ ಸಾಕಾಯ್ತು. ಸ್ವಲ್ಪ ಪರ್ಸನಲ್ ಬ್ಲಾಗ್ಸ್ ಎಲ್ಲ ಹಾಕ್ತೆ. ಅದಾದ್ಮೇಲೆ ಈಗ ಒಂದು ಒಳ್ಳೆ ವಿಷಯ ಸಿಕ್ಕಿದೆ. ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಪ್ಯಾಲೇಸ್ ಗ್ರೌಂಡ್ ನಲ್ಲಿ, ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ತ್ರಿಪುರ ವಾಸಿನಿಯಲ್ಲಿ ಆಟೋ ಶೋ ನಡೀತಾ ಇದೆ. ಒಂದ್ ಕಡೆ ನೀವು ವೆಹಿಕಲ್ಸ್ ನ ಯಾವ್ದಾದ್ರು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಬಂದು ಯಾವ್ದು ಚೆನ್ನಾಗಿದೆ ಚೆಕ್ ಮಾಡ್ಬೋದು. ಅದನ್ನು ಬಿಟ್ರೆ ಇನ್ನ 2 ವಿಷಯ ಇದೆ, ತುಂಬಾ ಎಕ್ಸೈಟ್ಮೆಂಟ್. ಏನಪ್ಪಾ ಅಂತಂದ್ರೆ ಒಂದು ವಿಂಟೇಜ್ ಕಾರ್ ಕಲೆಕ್ಷನ್ ನ ಇಟ್ಟಿದ್ದಾರೆ. ನೀವು ಹಳೇ ಕಾರ್ಗಳನ್ನ ಇಲ್ಲಿ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಯಾವ ತರ ಇತ್ತು. ಅದ್ರ ಜೊತೆಗೆ ಸ್ಪೆಷಾಲಿಟಿ ಏನಪ್ಪಾ, ನಮ್ಮ ಕರ್ನಾಟಕ ಸರ್ಕಾರದ ಮೊದಲ ಕಾರ್ ಏನಿದೆ ಅದನ್ನ ಕೂಡ ನೀವು ಈ ವಿಂಟೇಜ್ ಕಾರ್ ಕಲೆಕ್ಷನ್ ಗೆ ಬಂದ್ರೆ ನೋಡ್ಕೊಂಡು ಹೋಗ್ಬೋದು. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿಂದ ಇನ್ನು 2 ದಿನ ಬೈಕ್ ಸ್ಟಂಟ್ಸ್ ಕೂಡ ನೀವು ನೋಡಬಹುದು. ಹಾಗಿದ್ರೆ ಕಾರ್ ಕಲೆಕ್ಷನ್ ಹೆಂಗಿದೆ, ಯಾವ್ದೆಲ್ಲ ಕಾರ್ಸ್ ಇದೆ ನೋಡೋಣ. ಈಗ ನಾವು ನೋಡ್ತಾ ಇರೋದು ಫಿಯಟ್ ಕಂಪನಿಯ ಕಾರು. 1931ರಲ್ಲಿ ಇಟಲಿಲಿ ರೆಡಿ ಆದಂತಹ ಕಾರ್ ಇದು. ನಿಜಕ್ಕೂ ಒಂಥರ ಫೀಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ರಾಜರ ಕಾಲಕ್ಕೆ ನಾವು ಹೋದ್ವಿ ಅನ್ನೋ ಥರ ಅನಿಸ್ಬಿಡತ್ತೆ. ಅಷ್ಟು ಮಸ್ತಾಗಿದೆ ಆ ವೆಹಿಕಲ್ಗಳನ್ನು ನೋಡ್ತಾ ಇದ್ರೆ. ಇದು ಫಿಯಟ್ ಕಂಪನಿಯ ಮತ್ತೊಂದು ಕಾರು. 1925ರಲ್ಲಿ ಇಟಲಿಯಲ್ಲೇ ರೆಡಿ ಆಗಿರೋವಂಥದ್ದು. ಮೋಸ್ಟ್ ಆಫ್ ದ ಟೈಮ್ ಇಂತಹ ಕಾರ್ಗಳನ್ನೆಲ್ಲ ನೋಡೋದಕ್ಕೆ ಚಾನ್ಸಸ್ ಸಿಗೋದಿಲ್ಲ. ಕೆಲವೊಂದು ಮೂವೀಸಲ್ಲೆಲ್ಲ ನೋಡಿರ್ತೀವಿ. ಬಟ್ ಈಗ ಪ್ಯಾಲೇಸ್ ಗ್ರೌಂಡಿಗೆ ಹೋದರೆ ನೀವು ಡೈರೆಕ್ಟ್ ಆಗೇ ನೋಡಬಹುದು. ಇನ್ನು 1937ರಲ್ಲಿ ರೆಡಿ ಆಗಿರುವಂತಹ ಮತ್ತೊಂದು ಕಾರ್ ಇದು. UK ಅಂದರೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆದಂತಹ ಮೋರಿಸ್ 8 ಸೀರೀಸ್ 1 ಟೂರರ್ ಕಾರ್ ಇದು. ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಹೀಗಾಗಿ ಲಕ್ಷ ಕೋಟಿ ಬೆಲೆಯ ಸಾಕಷ್ಟು ಕಂಪನಿಗಳ ಕಾರ್ ಸಿಗತ್ತೆ. ಬಟ್ ಸ್ಟಿಲ್ ವಿಂಟೇಜ್ ಕಾರಿಗೆ ಇದು ಯಾವುದು ಕೂಡ ಸಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಇದು 1934ರಲ್ಲಿ ಇಂಗ್ಲೆಂಡ್ ಅಲ್ಲಿ ತಯಾರಾದಂತಹ ಮೋರಿಸ್ ಉಡಿ 15/6. ಏನ್ ಗುರು ಈ ಕಾರು! ಚಾಪೆ, ಈ ಮರ ಎಲ್ಲ ಒಟ್ಟಿಗೆ ನೋಡ್ದಂಗೆ ಫೀಲ್ ಆಗ್ತಿತ್ತು ನನಗಂತೂ. ಈ ಕಾರ್ನಂತೂ ಲಿಟ್ರಲಿ ತಕ್ಷಣಕ್ಕೆ ನೋಡಿದವ್ರಿಗೆ ಇದು ಯಾವುದೋ ಓಡಿಸೋ ಗಾಡಿ ಅಲ್ಲ, ಸುಮ್ಮನೆ ಶೋ ಪೀಸ್ಗೆ ಅಂತ ರೆಡಿ ಮಾಡಿಟ್ಟಿದ್ದಿರಬೇಕು ಅಂತ ಅನಿಸುತ್ತೆ. ಇತ್ತೀಚೆಗೆ ವಿಡಿಯೋಸ್ ಎಲ್ಲ ವೈರಲ್ ಆಗತ್ತಲ್ಲ, ವುಡ್ಡಲ್ಲಿ ನಾವು ಕಾರ್ ಮಾಡ್ತಿದ್ದೀವಿ ಅಂತ, ಆ ರೀತಿ. ಬಟ್ ಇದು ರನ್ನಿಂಗ್ ಗಾಡಿ. ಆ್ಯಂಡ್ ಇದು 1937ರಲ್ಲಿ ಜೆಕೋಸ್ಲೋವಾಕಿಯಾದಲ್ಲಿ ತಯಾರಾಗಿರುವಂತಹ ಸ್ಕೋಡಾ ಪಾಪ್ಯುಲರ್ 420 ರೋಡ್ಸ್ಟರ್. ನನಗೆ ಹೇಳಿ ಕೇಳಿ ಸ್ಕೋಡಾ ಕಂಪ್ನಿ ಕಾರ್ ಅಂದರೆ ತುಂಬ ಇಷ್ಟ. ಲೈಫಲ್ಲಿ ಕಾರ್ ತೊಗೋಬೇಕು ಅಂದರೆ ಸ್ಕೋಡಾನೇ ತೊಗೋಬೇಕು ಅಂತ ಹೇಳಿ ಒಂದು ಟೈಮಲ್ಲಿ ಅಂದ್ಕೊಳ್ತಿದ್ದೆ. ಸೊ ಈ ಕಾರ್ ನೋಡಿದ್ಮೇಲಂತೂ ಫುಲ್ ಲವ್ ಆಗೋಯ್ತು. ಅದರಲ್ಲೂ 2 ಸೀಟರ್ ನಾನು ನನ್ನ ಗಂಡ ಕೂತ್ಕೊಂಡು ಹೋಗ್ತಾ ಇದ್ರೆ ಝುಮ್ ಅಂತ ಸಾಕದಾಗಿರುತ್ತೆ ಅನಿಸ್ಬಿಡ್ತು. ಆ್ಯಂಡ್ ಇದು ಕಾರು ಅನ್ನೋದಕ್ಕಿಂತ ರಥ ಅಂದ್ರೇ ಸರಿಯಾಗತ್ತೆ ಅನಿಸುತ್ತೆ. 1965ರಲ್ಲಿ ಅಮೇರಿಕಾದಲ್ಲಿ ತಯಾರಾಗಿರುವಂತಹ ಶವರ್ಲೆ ಇಂಪಾಲಾ. ಇದರ ಒಳಗಡೆ ಬ್ಯಾಟ್ರಿ ಸಿಸ್ಟಮ್ ಎಲ್ಲ ಹೆಂಗಿದೆ ನೋಡಿ. ನಾವು ಹೋಗಿದ್ದ ಟೈಮಲ್ಲಿ ಸ್ವಲ್ಪ ಬ್ಯಾಟ್ರಿ ಎಲ್ಲ ಸೆಟಪ್ ಮಾಡ್ತಿದ್ರು ಗಾಡಿನ ಸ್ಟಾರ್ಟ್ ಮಾಡೋದಕ್ಕೆ. ನಿಜಕ್ಕೂ ಐರಾವತ ರಥದ ಥರ ಇತ್ತು ಇದು. ಇನ್ನು ಡಾಡ್ಜ್ ಕಿಂಗ್ಸ್ ವೇ ಕಸ್ಟಮ್ಸ್. ಈ ಕಾರು ನಿಜಕ್ಕೂ ಸ್ಪೆಷಲ್. ಯಾಕಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಮೊದಲ ಕಾರ್ ಇದು. ನೋಡಿ ಅಲ್ಲಿ ಸ್ಟೇಟ್ ಕಾರ್, ಕರ್ನಾಟಕ ಬೋರ್ಡ್ ಕೂಡ ಹಾಗೆ ಇದೆ. ಈ ಗೂಟದ ಕಾರು ಅಂತ ಹೇಳ್ತೀವಲ್ವಾ, 3 ಗೂಟ ಇದೆ, 1 ಗೂಟ ಸಾಲಲ್ಲ ಅಂತ ಹೇಳಿ. ಡಾಡ್ಜ್ ಕಂಪನಿಯ ಕಾರ್ ಇದು. ಸಕ್ಕದಾಗಿತ್ತು. ಈ ಕಾರೇ ಮೇನ್ ಅಟ್ರಾಕ್ಷನ್ ಇಲ್ಲಿ. ಇನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನ. 1954ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ತಯಾರಾದಂತಹ ಕಾರ್ ಇದು. ಈಗ ಪಯಣ ಅನ್ನೋ ಹೆಸರಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಡೆ ಅವರು ಎಲ್ಲ ಕಾರ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಮೈಸೂರಿನ ಹತ್ರ ಪಯಣ ಅನ್ನುವಂತಹ ಒಂದು ಕಾರ್ ಮ್ಯೂಸಿಯಂ ಇದೆ. ಅಲ್ಲಿಗೆ ಹೋದರೆ ನಿಮಗೆ ಇದಕ್ಕಿಂತ ಜಾಸ್ತಿ ಕಾರ್ಗಳನ್ನು ನೋಡೋಕೆ ಸಿಗುತ್ತೆ, ಅಂದರೆ ವಿಂಟೇಜ್ ಕಾರ್ಗಳನ್ನು. ಆದರೆ ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರ ವಾಸಿನಿಗೆ ಬಂದರೆ ಇಂತಹ ಸ್ಪೆಷಲ್ ಕಾರ್ಗಳನ್ನು, ವಿಂಟೇಜ್ ಕಾರ್ಗಳನ್ನು ನೋಡೋ ಅವಕಾಶ ಸಿಗುತ್ತೆ. ಹೇಳಿ ಸರ್, ಫಸ್ಟು ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಜೊತೆಗೆ ಈ ಕಾರಿನ ಸ್ಪೆಷಾಲಿಟಿ ಬಗ್ಗೆ ಹೇಳಿ. ಯಾಕಂತ ಹೇಳಿದ್ರೆ ಮೋಸ್ಟ್ ಸ್ಪೆಷಲ್ ವಿಂಟೇಜ್ ಕಾರ್ ಕಲೆಕ್ಷನ್ ಅಂತ ಇಲ್ಲಿ ಏನು ಇರಿಸಿದ್ದೀರಾ ಅದರಲ್ಲಿ ಮೋಸ್ಟ್ ಸ್ಪೆಷಲ್ ಅಂತ ಗುರುತಿಸ್ಕೊಳ್ತಾ ಇರೋದು ಈ ಒಂದು ಕಾರ್. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದ್ರೆ. ನಮಸ್ತೆ, ನನ್ನ ಹೆಸರು ವಿವೇಕ್ ಶಂಕರ್ ಅಂತ ಹೇಳ್ಬಿಟ್ಟು ನಾವು ಮೈಸೂರಿನಿಂದ ಪಯಣ ಕಾರ್ ಮ್ಯೂಸಿಯಮಿಂದ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿರಬೇಕು, ಪಯಣ ಕಾರ್ ಮ್ಯೂಸಿಯಂ ಬಂದ್ಬಿಟ್ಟು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಓಪನ್ ಮಾಡಿದ್ದಾರೆ. ಈಗಿನ ಕಾಲದ ಜನರೇಷನ್, ಯಂಗ್ ಜನರೇಷನ್ಗೆ ಒಂದು ಎಜುಕೇಷನ್ ಮಾದರಿ ಆಗಿರಲಿ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದಾರೆ. ಸೊ ನಾವು ಅಲ್ಲಿಂದ ಇಲ್ಲಿಗೆ 10 ಕಾರ್ ತೊಗೊಂಬಂದಿದ್ದೀವಿ ಬ್ಯಾಂಗ್ಳೂರಿನ ಆಟೋ ಎಕ್ಸ್ಪೋಗೆ. ಇಲ್ಲಿ ಬಂದ್ಬಿಟ್ಟು 13ನೇ ತಾರೀಕಿಂದ 16ನೇ ತಾರೀಕುವರೆಗೂ ಎಕ್ಸ್ಪೋ ನಡೀತಾ ಇರುತ್ತೆ. 9 ರಿಂದ 6 ಗಂಟೆ. ಯಾವಾಗ ಬೇಕಾದ್ರೂ ನೀವು ವಿಸಿಟ್ ಮಾಡ್ಬೋದು. ಜೊತೆನಲ್ಲಿ ಇಲ್ಲಿ ಎಂಟ್ರಿ ಫೀಸ್ ಇದೆಯಾ? ಎಂಟ್ರಿ ಫೀಸ್ ಏನಿಲ್ಲ, ಫ್ರೀ. ಏನೂ ಇಲ್ಲ. ಓಕೆ. ಸೊ
ಸೊ ಜೊತೆಗೆ ಇಲ್ಲಿ ವಿಶೇಷವಾದ ಕಾರ್ ಅಂತ ಹೇಳಿದ್ರೆ .G ಅಂತ ಹೇಳ್ಬಿಟ್ಟು ಒನ್ ಆಫ್ ದಿ ಫಸ್ಟ್ ಕಾರ್ ಕರ್ನಾಟಕ ಸ್ಟೇಟ್ ಪರ್ಚೇಸ್ ಮಾಡಿರುವಂಥ ಕಾರ್ ಇದು. ಇಂದಿರಾ ಗಾಂಧಿ ಅವರೆಲ್ಲ ಇದರಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಪ್ರೊಸೆಷನಲ್ಲೆಲ್ಲ. ನೀವು ಇಲ್ಲಿ ಬಂದರೆ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ್ದೆಲ್ಲ ಸ್ಪೆಷಲ್ ಕಾರ್ಸ್ಗಳಿದೆ ಮತ್ತೆ ಯಾವ ಟೈಮಿಂದ ಕಾರ್ಗಳನ್ನ ಇಟ್ಟಿದ್ದೀರಿ? ವಿಂಟೇಜ್ ಕಾರ್ ಅಂದ್ರೆ ಹಳೇದಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಸೊ ಯಾವ ಟೈಮಿಂದು ಅಂತ? ನಮ್ಮಲ್ಲಿ ಬಂದ್ಬಿಟ್ಟು ಪ್ರೀ ವಾರ್ ಕಾರ, ಪೋಸ್ಟ್ ವಾರ್ ಎರಾ ಆ ಥರ ಕಾರ್ಗಳೆಲ್ಲ ವಿಂಟೇಜ್ ಎಲ್ಲನೂ ಸಂಗ್ರಹದಲ್ಲಿದೆ. ಇಲ್ಲಿ ಬಂದು 10 ಕಾರ್ ಮಾತ್ರ ಇದೆ. ಬಟ್ ಪಯಣ ಸಂಗ್ರಹಾಲಯಕ್ಕೆ ಬಂದರೆ, ಕಾರು ಸಂಗ್ರಹಾಲಯಕ್ಕೆ ಬಂದರೆ ನಿಮಗೆ 74 ಕಾರ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ ಸಿಗುತ್ತೆ. ಅಂದ್ರೆ ಈಗ ಪ್ಯಾಲೇಸ್ ಗ್ರೌಂಡಿಗೆ ಬಂದ್ರೆ ನಿಮಗೆ ಕೇವಲ ಸಿಕ್ಕೋದು ವಿಂಟೇಜ್ ಕಾರ್ ಅಂತ ನೋಡಕ್ಕೆ 10 ಮಾತ್ರ. ಅದೇ ನಿಮ್ಮ ಪಯಣಕ್ಕೆ ಬಂದ್ರೆ ನೂರಾರು ಕಾರ್ಗಳೆಲ್ಲ ಸಿಗುತ್ತೆ. ಅಲ್ಲಿ ನಿಮಗೆ ಮಹಾರಾಜರು ಯೂಸ್ ಮಾಡಿರುವಂತಹ ಕಾರ್ ಕೂಡ ನೋಡಬಹುದು. ಜೊತೆಗೆ ಮೈಸೂರಿಗೆ ಬಂದ್ರೆ ಜೊತೆಗೆ ಗಾಂಧೀಜಿಯವರು ಓಡಾಡಿರುವಂತಹ ಕಾರ್ ಕೂಡ ನೀವು ನೋಡಬಹುದು ಮೈಸೂರಿಗೆ ಬಂದ್ರೆ. ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಯು ಶುಡ್ ವಿಸಿಟ್. ಓಕೆ, ಥ್ಯಾಂಕ್ ಯು. ಇನ್ನು ಶೆವರ್ಲೆ ಕಂಪನಿಯ ಮತ್ತೊಂದು ಕಾರ್ ಶೆವರ್ಲೆ ಬೆಲ್ ಏರ್ 1955ರಲ್ಲಿ ಅಮೆರಿಕಾದಲ್ಲಿ ತಯಾರಾಗಿರುವಂತಹ ಕಾರ್ ಇದು. ಹೆಸರಿಗೆ ತಕ್ಕಂತೆ ಬೆಲ್ ಏರ್ ಏರೋಪ್ಲೇನ್ನೇ ಇಟ್ಬಿಟ್ಟಿದ್ದಾರೆ ಮೇಲ್ಗಡೆ. ಇನ್ನೂ ಏನು ಶೈನಿಂಗಲ್ಲಿದೆ, ನಿಜವಾಗ್ಲೂ ಹೇಳ್ತಾ ಇದ್ನಲ್ಲ ಲಾಸ್ಟ್ ಒಂದು ಶೆವರ್ಲೆ ಕಂಪ್ನಿ ಕಾರು, ಅದು ಕೂಡ ಒಳ್ಳೆ ರಥ ಇದ್ದಂಗಿದೆ, ಫುಲ್ ದೊಡ್ಡ ಕಾರು. ಇದು ಅಷ್ಟೇ. ಆ್ಯಂಡ್ ಇದು 1960ರಲ್ಲಿ ಫ್ರಾನ್ಸಲ್ಲಿ ತಯಾರಾದಂತಹ ಫಿಜೋಟ್ 404 ಬರ್ಲಿನ್ ಗ್ರ್ಯಾಂಡ್ ಟ್ಯೂರಿಸ್ಮೆ. ಈ ಕಲರೇ ಒಂಥರ ಸಕ್ಕದಾಗಿತ್ತು, ಲ್ಯಾವೆಂಡರ್ ಕಲರ್. ಆ ಟೈಮಲ್ಲೂ ಕೂಡ ಕಲರ್ ಕಲೆಕ್ಷನ್ಸ್ ಆಗಿರ್ಬೋದು, ಕಾಂಬಿನೇಷನ್ ಏನು ಸಕ್ಕದಾಗಿ ಮಾಡಿದಾರಲ್ವಾ ಅಂತ ಅಂದ್ಬಿಟ್ಟು ಆಶ್ಚರ್ಯ ಆಗೋಗ್ಬಿಡ್ತು. ಆ್ಯಂಡ್ ಫೈನಲಿ ಇದು 1953ರಲ್ಲಿ ರಷ್ಯಾದಲ್ಲಿ ತಯಾರಾಗಿರುವಂತಹ ಗ್ಯಾಸ್ 69, ಗಾಜಾ ಅಲ್ಲ, ಗ್ಯಾಸ್ 69. ಇದಂತೂ ಲಿಟ್ರಲಿ ನಮ್ಮ ಆರ್ಮಿ ಜೀಪ್ನ ನೋಡ್ದಂಗೆ ಫೀಲ್ ಆಗ್ತಾ ಇತ್ತು, ಸಖತ್ತಾಗಿ. ಹಳೆ ಕಾರ್ಗಳನ್ನ ನೋಡೋದೇ ಒಂಥರ ಮಜಾ ಅಲ್ವಾ? ಅದನ್ನ ಇಷ್ಟು ದಿನ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದಾರಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿ, ಅದಕ್ಕೂ ದೊಡ್ಡ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಾರ್ ಮ್ಯೂಸಿಯಂ ಅವರು. ನೋಡಿ, ಇಲ್ಲಿ ನನ್ನ ತಮ್ಮ ಕೊಟ್ಟಿರೋ ಡೀಟೇಲ್ಸ್ ಅದು ಸರಿನೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ ಅಂತ ಹೇಳ್ತಿರೋದು. ಹಳೆ ಕಾಲದಲ್ಲಿ ಅಂದ್ರೆ ವಿಂಟೇಜ್ ಕಾರ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಬ್ರಿಟಿಷರ್ ಕಾಲದ್ದು. ಸೊ ಅಲ್ಲಿ ಈ ನಿಮ್ಗೆ ಸ್ಟೇರಿಂಗು ಮತ್ತೆ ಸೀಟ್ಗೂ ಡಿಫ್ರೆನ್ಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಗ್ಯಾಪೇ ಇಲ್ಲ. ಇಲ್ಲಿ ಮುಂದೆ ಡ್ರೈವರ್ಸ್ ಕೂತ್ಕೊಂಡ್ರೆ ಇವಾಗಿನ ತರ ಪಾಶ್ ಆಗಿ ಹೆಂಗ್ ಬೇಕು ಹಂಗೆ ಸೀಟ್ನ ಅಡ್ಜಸ್ಟ್ ಮಾಡ್ಕೊಳಕ್ಕಂತೂ ಆಗೋದೇ ಇಲ್ಲ. ಕಾರಣ ಏನು ಅಂತ ಅಂದ್ರೆ, ಮುಂಚೆ ಎಲ್ಲ ಕೆಲಸದವರು ಓಡಿಸ್ತಾ ಇದ್ರು, ಅಂದ್ರೆ ಇಂಡಿಯನ್ಸ್ನೇ ಅವ್ರು ಸ್ಲೇವ್ಸ್ ತರ ನೋಡ್ತಾ ಇದ್ರಲ್ವಾ. ಸೊ ಅಂತವ್ರಿಗೆ ಹೊಟ್ಟೆ ಇರಬಾರ್ದು ಅನ್ನೋ ಕಾರಣಕ್ಕೆ, ಅವ್ರ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ತರ ಸೀಟ್ ಅಡ್ಜಸ್ಟ್ಮೆಂಟ್ ಇರ್ತಾ ಇತ್ತು ಅಂತ ಹೇಳಿ ನನ್ನ ತಮ್ಮ ಹೇಳ್ತಾ ಇದ್ದ. ಅದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿದ್ದವ್ರು ಇದ್ರೆ ಕಮೆಂಟ್ ಮಾಡಿ, ನನಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ. ಒಂದ್ ಕಡೆ ವಿಂಟೇಜ್ ಕಾರ್ ಕಲೆಕ್ಷನ್, ಹಾಗೆ ನಾಳೆಯಿಂದ ಬೈಕ್ ಸ್ಟಂಟ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ 2 ದಿನ ಇರುತ್ತೆ, ಯಾರು ಮಿಸ್ ಮಾಡ್ಕೊಳ್ಬೇಡಿ. ಅದ್ರ ಜೊತೆಗೆ ನೀವೇನಾದ್ರು ಕಾರ್ ಪರ್ಚೇಸ್ ಮಾಡಬೇಕು ಅನ್ನೋಂತಹ ಪ್ಲಾನಲ್ಲಿ ಇತ್ತು ಅಂತ ಹೇಳಿದ್ರೆ ಯಾವುದೋ ಒಂದು ಕಂಪ್ನಿಗೆ, ಒಂದು ಶೋರೂಮ್ಗೆ 1 ದಿನಕ್ಕೆ ಹೋಗಿ ಬರ್ಬೋದು. ಬಟ್ ಇಲ್ಲಿ ಬಂದರೆ ಪ್ಯಾಲೇಸ್ ಗ್ರೌಂಡ್ ತ್ರಿಪುರವಾಸಿನಿಗೆ ಬಂದರೆ ನಿಮಗೆ ಎಲ್ಲ ಕಂಪ್ನಿ ಕಾರ್ಸ್, ಬೆನ್ಸ್, ಕಿಯಾ, ಆಡಿ, ಅದನ್ನ ಬಿಟ್ಟು ಬೇರೆ ಯಾವೆಲ್ಲ ಕಂಪ್ನೀಸ್ ಇದೆಯೋ ಎಲ್ಲರೂ ಕೂಡ ಅಲ್ಲಿರ್ತಾರೆ. ಒಟ್ಟಿಗೆ ಹೋಗಿ ಚೆಕ್ ಮಾಡ್ಕೋಬಹುದು. ಅದರ ಜೊತೆಗೆ ಪ್ರಪಂಚದಲ್ಲೇ ಎಲ್ಲೂ ಇಲ್ದಿರುವಂತಹ 2 ರೇಸ್ ಕಾರ್ಗಳು ಕೂಡ ರೆಡಿ ಆಗಿದೆ. ಇದನ್ನ ಕೂಡ ಇವತ್ತಷ್ಟೇ ಓಪನ್ ಮಾಡ್ತಾ ಇರೋವಂಥದ್ದು. ಅದರ ಬಗ್ಗೆ ಕೂಡ ಡಿಟೇಲ್ ಆಗಿ ನೋಡ್ಕೊಂಡು ಬರ್ಬೋದು ನಾಳೆ ಅಥವಾ ನಾಡಿದ್ದು ನೀವು ಪ್ಯಾಲೇಸ್ ಗ್ರೌಂಡ್ಗೆ ವಿಸಿಟ್ ಮಾಡಿದ್ರೆ. ಆ್ಯಂಡ್ ಇನ್ನೊಂದು, ಬೈಕ್ನ ಅಥವಾ ಕಾರ್ನ ಫ್ರೀಯಾಗಿ ಪಾರ್ಕ್ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನೀವು ಪ್ಯಾಲೇಸ್ ಗ್ರೌಂಡಿಗೆ ವಿಸಿಟ್ ಮಾಡ್ಬೋದು, ಅದು ವಿತೌಟ್ ಎಂಟ್ರಿ ಫೀ. ನೋಡಿದ್ರಲ್ಲ ನಮ್ಮ ಕರ್ನಾಟಕದ ಫಸ್ಟ್ ಕಾರ್ ಹೇಗಿದೆ ಅಂತ. ಕರ್ನಾಟಕ ಅಂದ್ರೆ ಕರ್ನಾಟಕ ಸರ್ಕಾರದ್ದು ಇದೆಲ್ಲ ಕಲೆಕ್ಷನ್ಸ್, ವಿಂಟೇಜ್ ಕಲೆಕ್ಷನ್ಸ್ ನ ಏನ್ ನೋಡ್ತಾ ಇದ್ರಿ, ಇದೆಲ್ಲವನ್ನ ಕಲೆಕ್ಟ್ ಮಾಡಿರೋದು ಪಯಣ ಹೆಸರಿನಲ್ಲಿ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವಂತಹ ವೀರೇಂದ್ರ ಹೆಗ್ಡೆ ಅವರು. ನೀವು ಇಲ್ಲಿರುವಂತಹ ಕಾರ್ ಮಾತ್ರ ಅಲ್ಲ, ಇಲ್ಲಿ ಕೇವಲ 10 ಕಾರ್ಗಳನ್ನ ಮಾತ್ರ ಇಡಲಾಗಿದೆ. ಆದ್ರೆ ಇದಕ್ಕೂ ಮೀರಿ ನೀವು ವಿಂಟೇಜ್ ಕಲೆಕ್ಷನ್ಸ್ ನ ನೋಡ್ಬೇಕು ಅಂತ ಹೇಳಿದ್ರೆ ಮೈಸೂರಿನಲ್ಲಿರುವಂತಹ ಕಾರ್ ಮ್ಯೂಸಿಯಂ ಪಯಣಗೆ ಹೋದ್ರೆ ಕಂಪ್ಲೀಟ್ ಎಲ್ಲವನ್ನ ನೋಡ್ಬೋದು. ಅಲ್ಲೂ ಕೂಡ ಗಾಂಧೀಜಿ ಓಡಾಡಿದಂತಹ ಕಾರ್ ಆಗಿರ್ಬೋದು, ಇನ್ನೂ ಏನೇನೋ ಸ್ಪೆಷಾಲಿಟೀಸ್ ಇದೆ. ಸೊ ಮಿಸ್ ಮಾಡದೆ ನಿಮ್ಗೆ ಚಾನ್ಸ್ ಸಿಕ್ತು ಅಂತ ಹೇಳಿದ್ರೆ ಮೈಸೂರಿನ ಪಯಣಕ್ಕೆ ಹೋಗಿ ಬನ್ನಿ. ಅಲ್ಲಿಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ಅಂದವರು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ತ್ರಿಪುರವಾಸಿನಿಲಿ ನಡೀತಾ ಇರುವಂತಹ ಈ ಒಂದು ವಿಂಟೇಜ್ ಕಾರ್ ಶೋ ಏನಿದೆ ಅದಕ್ಕೆ ಬಂದು ಹೋಗ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.